ಇವೆಲ್ಲ ಬೇಕಾ ಸುಮ್ಮನೆ ಚೆನ್ನಾಗಿರಕ್ಲ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ. ನಂಗೆ ಬೇರೆ ಡ್ಯೂಟಿ ಟೈಮ್ ಆಗ್ತಿದೆ. ಎಂತೂ ಆಗಲ್ಲ, ಸುಮ್ಮನೆ ಇರಿ. ಎಂತ ಅನ್ಕೋಬಿಡಿ, ಚಿಪ್ಸ್ ಮಾತ್ರ ಇತ್ತು, ಟೀ ಮಾಡಿಕೊಡ್ತೀನಿ. ಇಲ್ಲಪ್ಪ, ಏನು ಬೇಡ, ತೊಂದರೆ ತಗೋಬೇಡ. ಮತ್ತೆ ಹೆಂಗನ್ಸತ್ತೆ ಬೆಂಗಳೂರು? ಎಂತ ಅನ್ಸಕ್ಲ, ಕೆಲ್ಸಕ್ಕೆ ಹೋಗಿ ಬಂದು ಮಲಗದೆ ಆತು. ನೀವು ಎಷ್ಟು ದಿನ ಆಯ್ತು ಬೆಂಗಳೂರಿಗೆ ಬಂದು? ನಾವು ಬಂದು 2 ವರ್ಷ ಆಯ್ತು. ಇವರ ಅಣ್ಣ ಒಂದು ಆಕ್ಸಿಡೆಂಟಲ್ಲಿ ಕೋಮಾಗೆ ಹೋಗಿ 3 ವಾರ ಕೋಮಾದಲ್ಲೇ ಇದ್ದು ತೀರ್ಕೊಬಿಟ್ರು. ಟ್ರೀಟ್ಮೆಂಟು, ಸರ್ಜರಿ, ಅದು ಇದು ಅಂತೆಲ್ಲ ಹೇಳಿ ಎಲ್ಲ ದುಡ್ಡು ಖರ್ಚಾಯ್ತು. ಸುಮಾರು ಸಾಲನೂ ಮಾಡಿಬಿಟ್ವಿ. ಆ ಸಾಲ ತೀರ್ಸೋಕ್ಕೆ ಈಗ ನಾನು, ಇವರು ಅತ್ತೆ, ಇವ್ರ ತಂಗಿ ಎಲ್ಲ ಇಲ್ಲಿ ಬೆಂಗಳೂರಿಗೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡ್ವಿ. ಅಯ್ಯೋ, ಅದು ಶಿವು, ನಾವು ಬಂದಿದ್ದು ಶಿವು ಏನಂದರೆ ಒಂದು 3,000 ಬೇಕಿತ್ತು. ಈಗ ಬರೋ ತಿಂಗಳೇ ಕೊಟ್ಬಿಡ್ತೀನಿ. ಪರಿಚಯ ಆಗಿದ್ದು 2ನೇ ದಿನಾನೇ ದುಡ್ಡು ಕೇಳ್ತಾ ಇದ್ದೀವಿ ಅಂತ ತಪ್ಪು ತಿಳಿಬೇಡ. ಒಂದೇ ಊರು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ತೀಯ ಅಂತ. ತೊಂದರೆ ಅಂತಲ್ಲ, ಹೊಸ ಊರು ಸ್ವಲ್ಪ ಹೆಚ್ಚು ಖರ್ಚಾಯ್ತು. ಈ ತಿಂಗಳು ದುಡ್ಡೆಲ್ಲ ಅದಕ್ಕೆ ಹೋಯ್ತು. ಮುಂದಿನ ತಿಂಗಳು ಬೇಕಾದ್ರೆ ನೋಡ್ಬೋದು. ಮುಂದಿನ ತಿಂಗಳು ಕೊಟ್ಟರು ತೊಂದರೆ ಇಲ್ಲ. ಬೇಡ ಬೇಡ, ಬರೋ ತಿಂಗಳಾದ್ರೆ ನನಗೆ ಸಂಬಳ ಬಂದಿರುತ್ತೆ. ಕೊಡ್ತೀನಿ ಅಂತ ಹೇಳ್ದಲ್ಲ, ಅಷ್ಟೇ ಸಾಕು. ಥ್ಯಾಂಕ್ಸ್ ಕಣಪ್ಪ. ಆಗಲಿ. ಏನು ಮಾಡೋಕ್ಕೆ ಟೈಮ್ ಇಲ್ಲ, ಕೆಲಸ ಮಾಡೋ, ಅದನ್ನು ಊಟದ ಜೊತೆಗೆ ಹಾಕೋ. ರಾತ್ರಿ ಬರೋದು ಲೇಟ್ ಆಗುತ್ತೆ, ಕಾಯ್ಬೇಡ. ಸಾಲದ ಮೇಲೆ ಸಾಲ ಮಾಡ್ರೆ ತೀರ್ಸೋದು ಕಷ್ಟ ಆಗುತ್ತೆ. ಸಾಲ ಹಾಕೋಣ, ತುಂಬ ಇಕ್ಕಟ್ಟಾಗೋಗುತ್ತೆ, ತುಂಬ ಟೈಮ್ ಬೇರೆ ತಗೊಳ್ತೆ ಕಣೋ. ಮಾದಪ್ಪ ಸುಮ್ಮನೆ ಇದ್ದಿದ್ರೆ ಆಗೋಗೋದು. ಈ ಲೌಡ ನನ್ನ ಮಕ್ಳು ಊದ್ಕೊಂಡು ಆ್ಯಕ್ಟ್ ಮಾಡೋದ್ರಿಂದ ನಾವು ಸಾಯ್ಬೇಕು. ಅದೇ 4:15 ಊಟಕ್ಕೆ ಬಿಡ. ಮಾದಪ್ಪನ ಕೇಳೋದ್ರಲ್ಲಿ ಏನು ತಪ್ಪಿತ್ತು? ಸುಮ್ಮನೆ ತೆಗೆದು ಹಾಕೋರು. ಆಗ್ತಿಲ್ಲ ಕಣ. ಸಿದ್ದರಾಮಣ್ಣ, ನೀವು ಇವ್ರ ಥರ ಡಯಟ್ ಅನ್ನೋ ಶುರು ಮಾಡಿದ್ರೆ ಹೆಂಗೆ? ಇಷ್ಟು ತಂದಿದ್ದೀರಾ? ಸ್ವಲ್ಪ ತಗೊಳ್ಳಿ. ಬೇಡ ತಗೊಳ್ಳೋಣ. ಹೆಂಗೂ ಬೆಳಿಗ್ಗೆ ಜಾಸ್ತಿ ತಿಂದಿದ್ದೀನಿ, ಇಷ್ಟು ಸಾಕು ನನಗೆ. ಇವತ್ತು ನನಗೂ ಅಷ್ಟೇ, ಮೀಟಿಂಗಲ್ಲಿ ಇರೋಕ್ಕೆ ಆಗಲಿಲ್ಲ, ತಲೆ ತಿರುಗ್ದಂಗೆ ಆಗ್ತಿತ್ತು. ಇಲ್ಲ ಅಣ್ಣ, ನಾವು ಪ್ರಶ್ನೆ ಮಾಡಲೇಬೇಕು. ಆ ಮಾದಪ್ಪಕ್ಕೆ ತಲಿಲ್ಲ, ಇವ್ರನ್ನ ಎದುರಾಕಂದಿಲ್ಲ ಇರಕತ್ತ. ಹಸುವಾದರೆ ನೀರು ಕುಡಿದು ನಿಧಾನಕ್ಕೆ ನುಂಗು, ತಡೀತೆ. ಆಮೇಲೆ ಇವನು ತೆಗೆದಾಕಿ ಆ ಕೆಲಸನೂ ನಮಗೆ ಕೊಡ್ತಾರೆ. ಈ ನನ್ನ ಮಕ್ಕಳು ಬರೀ ನೀರು ಕುಡಿಬೇಕು, ಅವಾಗ ಅವ್ರ ಕೊಬ್ಬು ಕರಗುತ್ತೆ, ನಮಗೆ ಕುಡಿಸ್ತಾರೆ. ಕ್ಯಾಬಿನ್ ಬೇರೆ ಕ್ಲೀನ್ ಮಾಡ್ಬೇಕು. ನೀನು ನನ್ನ ಜೊತೆ ವೇರ್ ಹೌಸ್ ಬರ್ಬೇಕಣ. ಈಗೇನು ಮಾಡಲಿ, ಆ ಮಾದಪ್ಪನ ಕೆಲಸನೂ ನಾವೇ ಮಾಡಬೇಕು. ಅದನ್ನ ಸಿದ್ದರಾಮಣ್ಣ ನೋಡ್ಕೊಂತಾರೆ ಬಿಡು, ನಾವೆಷ್ಟೇ ಕ್ಲೀನ್ ಮಾಡೋದು ಮತ್ತೆ ಸಿದ್ದರಾಮಣ್ಣ ಮಾಡ್ತಾರೆ. ಆಯ್ತಾ, ನಾವು ಹೋಗೋಣ ಬಾ. ಅಣ್ಣ ಸುಮ್ಮನೆ ಅಂದೆ, ನಿಮ್ಗೇನು ಜಾಸ್ತಿ ಆಯ್ತಾ? ಅಂದರೆ ನನಗೂ ಜಾಸ್ತಿ ಆಗುತ್ತಲ್ಲಪ್ಪಿ. ಆತು ಬಿಡು, ನಾನೇ ಮಾಡ್ತೀನಿ. ಆ ಮಾದಪ್ಪನ ಬಾಕ್ಸ್ ಕೊಡ. ಏನೇ ಆ ಬಾಕ್ಸ್ ಕೊಡ. Come, we are getting late. Yes. ಕೂಲ್ ಚಾಯ್ಗೆ ಹೋಗೋಣ ಅಥವಾ ಕೆಫೆಟೇರಿಯಾಗೆ ಹೋಗ್ಬಿಡೋಣ? ಕೆಫೆಟೇರಿಯಾಗೆ ಹೋಗ್ಬಿಡೋಣ. ಆ್ಯಕ್ಚುಲಿ ಬೆಸ್ಟ್.
ಒಂದು ಅಲಾರ್ಮ್ ಇಟ್ಟಿರೋ. ವರ್ಕರ್ ಎಕ್ಸ್ಟೆನ್ಷನ್ ಅಲ್ವಾ, ಎಲ್ಲರೂ ಫ್ರಸ್ಟ್ರೇಟ್ ಬೇರೆ ಆಗಿರ್ತಾರೆ. ಆಮೇಲೆ ಮೀಟಿಂಗ್ ಲಾಗಿನ್ ಆಗದೆ ಇದ್ರೆ ಕಷ್ಟ ಆಗುತ್ತೆ. ವಿಕಾಸಗೆ ಹೇಳಿದ್ದೀನಿ, ಇನ್ನೇನು ಮೀಟಿಂಗ್ ಮುಗೀತಿದೆ ಅನ್ನೋವಾಗ ಕಾಲ್ ಮಾಡ್ತಾನೆ. ಇದು ಎಲ್ಲರದು ಕತೆ ಎಲ್ಲ ಹೇಳಕ್ ಬಿಡೋದು ಬೇಡ, ಸುಮ್ಮನೆ ಲೆಟರ್ ಸೈನ್ ಮಾಡಿಸೋಣ, ಮಿಕ್ಕಿದ್ ನಾವು ನೋಡ್ಕೊಳ್ಳೋಣ. ಹಾಂ. ಏನೇ ಸಡನ್ ಆಗಿ ಎಲ್ರು ಮೀಟಿಂಗ್ ಅಂತಿದ್ದಾರೆ?
ಯಾವ್ದೋ ಯೂಸ್ಲೆಸ್ ಮೀಟಿಂಗ್ಗೆ ಇಷ್ಟು ನಿಯತ್ತಾಗಿ ನಮ್ದೆಲ್ಲ ಸುಮ್ಮನೆ ಲಾಗಿನ್ ಆಗಿ ಬರ್ಬೋದಿತ್ತಲ್ವಾ? ಟೀ ಇನ್ನೊಂದು ಸ್ವಲ್ಪ ತರ್ತೀನಿ ಮೇಡಮ್. ಸ್ವಲ್ಪ ಆದ್ರೂ ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ವಾ? ವರ್ಕರ್ ಎಕ್ಸ್ಟೆನ್ಷನ್ ಕಣೆ, ಅಟ್ಲೀಸ್ಟ್ ನಾವ್ ಇನಿಷಿಯೇಟಿವ್ ತಗೊಂಡಿದೀವಿ ಅಂತ ಒಂಚೂರಾದ್ರೂ ರೆಸ್ಪೆಕ್ಟ್ ಬೇಡ? ಬಿಡೆ, ಅವರೇ ಅನುಭವಿಸ್ತಾರೆ, ನಾವೇನ್ ಮಾಡೋದು? ಏನೇ ನಾವು ಕಷ್ಟಪಡ್ಬೇಕಲ್ವಾ? ವರ್ಕರ್ ಲಿಮಿಟ್ ಕಣೆ ತೆಗಿತಿರೋದು. ಅದ್ ಹೆಂಗೆ ಓಕೆ ಇವ್ರಿಗೆ? ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಅಡ್ಗೆ ಅವಳು ಟೈಮ್ಗೆ ಬರಲ್ಲ. ಅದ್ರ ಮೇಲೆ ಪ್ರಶಾಂತಂಗ್ ಅವ್ನ್ ಡಯಟ್ ಫುಡ್ ಬೇರೆ ಮಾಡ್ಬೇಕು. ಅದೆಲ್ಲ ಮಾಡಿ ಓಡೋಡ್ ಬರೋಷ್ಟ್ರಲ್ಲಿ ಟೈಮ್ ಹೋಗ್ಲಿ. ಟೈಮ್ ಬಿಡು, ಮ್ಯಾನೇಜ್ ಮಾಡೋಣ. ಬಟ್ ಇಸ್ ಇಟ್ ಆಕ್ಚುಲಿ ವರ್ತ್ ಇಟ್? ಹೋದ್ಸಲ ಸ್ಲ್ಯಾಬ್ ಚೇಂಜ್ ಆಗಿದ್ದಕ್ಕೆ ನಮ್ 700 ರೂಪಾಯಿ ಸ್ಯಾಲ್ರಿ ಕಮ್ಮಿನೇ ಬಂತು. ಅದೇ ಬುಲ್ಶಿಟ್ ಸ್ಟಫ್. ಅದ್ರ ಜೊತೆ ಎಲ್ಲದ್ರ ಮೇಲೂ GST. ಹತ್ರ ಎಲ್ಲಾ ಟ್ಯಾಕ್ಸ್ ಸೇರ್ಸಿದ್ರೆ ಒಂದ್ 50% ಇನ್ಕಮ್ ಎಲ್ಲ ಟ್ಯಾಕ್ಸ್ಗೆ ಹೊರಟೋಗುತ್ತೆ. ಈ ಸತಿ ಆ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬಂದಿದೆ ಗೊತ್ತಾ? ಹೋಗ್ಲಿ, ಆ ಟ್ಯಾಕ್ಸ್ ಕಟ್ತಿದೀವಿ, ಅದ್ರ ತಕ್ಕಂತೆ ನಮ್ ಸುತ್ತ ಇರೋ ಇನ್ಫ್ರಾಸ್ಟ್ರಕ್ಚರ್ ಆದ್ರೂ ಡೆವಲಪ್ ಆಗ್ತಿದ್ಯಾ? ಇಲ್ಲ. ಹೋಗ್ಲಿ, ಇನ್ಫ್ರಾ ಸಾಯ್ಲಿ. ನಮ್ ಮನೆ ವಾಟರ್ ಮೀಟರ್ ಸರಿ ಮಾಡಿ ಅಂತ ಕಂಪ್ಲೇಂಟ್ ಮಾಡಿ 3 ವಾರ ಆಯ್ತು, ಅದೇ ಮಾಡಿಲ್ಲ. ಇಲ್ಲ ಕಣೆ, ಈ ಪ್ರಪಂಚ ಕುಲ್ಗೆಟ್ ಹೋಗಿದೆ. ಉದ್ದಾರ ಕೋಟ್ಯಾಂಗಟ್ಲೆ ಸಾಲ ಮಾಡಿ ದೇಶ ಬಿಟ್ಟು ಹೋಗಿರೋರೆ ಆರಾಮಾಗಿದ್ದಾರೆ. ನಾವಿಲ್ಲಿ ನಿಯತ್ತಾಗಿ ದುಡ್ದು ನಮ್ಗೆ ಬರಲ್ಲ ದುಡ್ದಿರೋದು. ಇಲ್ಲ ಕಣೆ, ಇಲ್ಲೊಂದ್ ಚೇಂಜ್ ಬರ್ಬೇಕು. ಏನ್ ಚೇಂಜು? ಮಣ್ಣು. ಒಂದ್ ಮೀಟಿಂಗ್ ಕರೆದ್ರೇನೆ ವರ್ಕರ್ ಎಕ್ಸ್ಟೆನ್ಷನ್ ಬಗ್ಗೆ ಅದಕ್ಕೇನೆ ಬಂದಿಲ್ಲ. ಹೆದರ್ಕೊಂಡ್ ಸಾಯೋ ಜನರು ಇವ್ರನ್ನ ನಂಬ್ಕೊಂಡ್ ನಾವ್ ಚೇಂಜ್ ತರೋದು. ಬಾಬಾ ಬೇಗ ಮುಗ್ಸ್ದಂಗಿದೆ ಮೀಟಿಂಗು. ವಿಕಾಸ್ ಕಾಲ್ ಮಾಡ್ತಿದ್ದಾನೆ. ನಾನ್ ಬೇರೆ ಕಡೆ ಹೋದ್ರೆ ನಂಗೆ 20-30% ಹೈಕ್ ಕೊಟ್ಟು ಸೇರ್ಸ್ಕೋತಾರೆ. ಇಲ್ಲ ಕಣೆ, ದಿಸ್ ಆಫೀಸ್ ಡಸಂಟ್ ಡಿಸರ್ವ್. ನಾನು ನೋಡೋದೆಲ್ಲ ಸೆನ್ಸಿಬಲ್ ಸಿನಿಮಾ, ಈ ಬ್ರಿಡ್ಜ್ ಸಿನಿಮಾ ಅಂತಾರಲ್ಲ ಆ ಥರ ಸರ್. ನೀವು ಅಂಥದ್ದೆಲ್ಲ ಯಾವುದು ನೋಡಿಲ್ವಾ? ನಾನು ನಿಮಗೆ Thank you, Mr. Puneet, for such a wonderful discussion. Thanks for such valuable inputs on key data analytics. Thank you all for attending this meeting. ಇದೆಲ್ಲ ಥಿಯೇಟ್ರೆಲ್ಲ ರಿಲೀಸ್ ಆಗುತ್ತೆ, ಇದೆಲ್ಲ ವರ್ಲ್ಡ್ ಸಿನಿಮಾ. ಆಕ್ಚುಲಿ ನಾನು ಯಾಕೆ ಆಫೀಸ್ ಬಿಡ್ಲಿ? ಇಲ್ಲ, ಇಲ್ಲೇ ಇದ್ದು ಐ ಡೂ ಸಮಥಿಂಗ್. ಮೇಲಿರೋರಿಗೆ ನಮ್ಮ ಕಷ್ಟ ಎಲ್ಲ ಗೊತ್ತಾಗಲ್ಲ. ಐ ಮೇಕ್ ದೆಮ್ ರಿಯಲೈಸ್ ಇಟ್. ಎಲ್ಲ ಬಿಸ್ಕೆಟ್ ಮುಗಿಸ್ಬಿಟ್ಯಾ? ಐ ವಾಂಟೆಡ್ ಟು ಆಸ್ಕ್ ಒನ್. ಇದ ಕಾಜು ಬಿಸ್ಕೆಟ್ ಅಲ್ವಾ? ಅದೇ ಅನ್ಕೊಳ್ತಿದ್ದೆ ಏನೀ ಕವರ್ ಅಂತ. ಇಲ್ಲ ಕಣೆ, ನಾನ್ ಖಾಲಿ ಮಾಡಿಲ್ಲ, ಇಲ್ಲೇ ಇರ್ಬೇಕಿತ್ತಲ್ಲ. ಇಲ್ಲ, ಇದರಿಂದನೇ ಶುರು ಮಾಡ್ತೀನಿ. ಏನೇ ಈ ಬಿಸ್ಕೆಟ್ ಬಗ್ಗೆ ಕಂಪ್ಲೇಂಟ್ ಮಾಡ್ತೀಯಾ? ಅಲ್ಲಿ ನನ್ನ ಪರ್ಫ್ಯೂಮು ಕಾಣಿಸ್ತಿಲ್ಲ. ಇಟ್ ವಾಸ್ ವರ್ತ್ 8K. ಆಲ್ಸೋ ಎಷ್ಟು ದೊಡ್ಡ ಬದಲಾವಣೆ ಕೂಡ ಒಂದ್ ಚಿಕ್ಕ ಹೆಜ್ಜೆಯಿಂದನೇ ತಾನೇ ಶುರು ಆಗೋದು. ಐ ಆಮ್ ಡೆಫಿನೆಟ್ಲಿ ರೇಸಿಂಗ್ ದಿಸ್ ಇಶ್ಯೂ. ಇವಾಗ ನೆಗೋಸಿಯೇಷನ್ ಅಂದ್ರೆ ಏನ್ ಹೇಳಿ? ಬೇರೆಯವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಲ್ವಾ? ಅದೇ ಅಲ್ವಾ ಸರ್? ಕರೆದ್ರಾ? ಡೇ, ಇಷ್ಟು ವಯಸ್ಸಾಗಿದೆ ನಿಮ್ಗೆ, ಒಂಚೂರು ಮ್ಯಾನರ್ಸ್ ಇಲ್ವಾ? ಯಾಕೆ ಸರ್? CCTVಲಿ ನೀವು ಮಾಡೋ ಗನಂದಾರಿ ಕೆಲಸ ಎಲ್ಲಾನು ರೆಕಾರ್ಡ್ ಆಗತ್ರಿ. ಬೇರೆಯವ್ರ ವಸ್ತು ಬಿಟ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಏನ್ರಿ ಹಂಗ್ ನೋಡ್ತಾ ಇದ್ದೀರಾ? ಏನಾದ್ರು ಮಾತಾಡಿ. ಸಂಬಳ ಇಲ್ಲ ಸರ್. ಸಂಬಳ ಆಗಿಲ್ಲ ಅಂದ್ರೆ ಕದಿತೀರಾ? ಹೊಟ್ಟೆ ತುಂಬಾ ಹಸಿತ್ತು ಸರ್. ಹೊಟ್ಟೆ ಹಸಿದ್ರೆ ಕದಿಬೇಕಾ? ಅಪ್ಪ ಸಾಲ ಮಾಡಿದ್ದಾರೆ, ಅಣ್ಣ ಸತ್ತೋದ. ಸರಿ, ಇನ್ನೊಂದ್ಸಲ ಮಾಡ್ಬಿಡಿ, ಹೊರಡಿ. ಮೇಡಮ್ OTP 2011 ಸರ್. ಸ್ವಲ್ಪ ಬೇಗ ಹೋಗಿ.
ಹೇಳು ಎಲ್ಲೇ ಇದ್ಯಾ ನಿನ್ಗೆ ಇಲ್ಲ ಕಣೆ, ಆನ್ ದ ವೇ ಎದ್ದಿದ್ ಲೇಟ್ ಆಯ್ತು, ಕೇಳಬೇಡ, ಒಂದಾದ್ಮೇಲೆ ಒಂದ್ ಇಡ್ಬೇಟ್ ಕಣೆ, ಪ್ಲೀಸ್ ಸ್ವಲ್ಪ ಮ್ಯಾನೇಜ್ ಮಾಡೆ. ಸರಿ ಸರಿ ಇಲ್ಲ ಲೆಫ್ಟ್ ತಗೊಂಡ್ ಹೋಗಿ. ಒಂದ್ ನಿಮಿಷ ಮೇಡಮ್ ಅದು 80 ರೂಪೀಸ್ ಚಿಲ್ಲರೆ ಇದೆಯಾ? ಏನಕ್ಕೆ? ಮುಂದೆ ಟೋಲ್ ಬರುತ್ತೆ. ಅಲ್ಲ, ಅದು ರೈಡ್ ಅಲ್ಲೇನೆ ಟೋಲ್ ಅಮೌಂಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತಲ್ಲ ಸರ್? ಗೊತ್ತು ಮೇಡಮ್, ಆದರೆ ನನ್ನ ಹತ್ರನೂ ದುಡ್ಡಿಲ್ಲ, ಫಾಸ್ಟಾಗಿ ಪ್ರಾಬ್ಲಮ್ ಆಗಿದೆ. ಅಲ್ಲ, ಆದ್ರೆ ಅಲ್ಲೇ ಪೇ ಮಾಡಿದ್ರೆ ಜಾಸ್ತಿ ಆಗಲ್ವಾ ಟೋಲು? ಅದಕ್ಕೆ ಹಿಂಗೋಗ್ಬೋಣ. ಹಿಂಗೋದ್ರೆ ಸುತ್ತು. ಸರಿ ಮೇಡಮ್, ಅದೇನಿದೆ ಪೇಮೆಂಟಲ್ಲಿ ಕಟ್ ಮಾಡಿಕೊಡಿ. ಸರಿ. ಪೇಮೆಂಟ್ ಆಗಿದೆ ಮೇಡಮ್. ವಾಲೆಟ್ ಕ್ಯಾಶ್ ಯೂಸ್ ಆಗಿದ್ಯಾ? ಟೋಲ್ ಅಮೌಂಟ್ ಕಟ್ ಆಗ್ಬೇಕಿತ್ತಲ್ಲೇನ್ರಿ? ಹೌದಲ್ಲ ಮೇಡಮ್, ನಾನು ಇಲ್ಲೇ ಅಪ್ಡೇಟ್ ಮಾಡ್ಬೋದು ಅನ್ಸುತ್ತೆ, ನಿಮಗೆ ವಾಪಸ್ ಬರುತ್ತೆ. ಸರಿ ಸರಿ. Yes, but he told me that he has issues with his digital payment and he asked me to pay. We strictly ask our customers not to pay anything to the driver when it's a wallet transaction. We are really sorry, ma'am. ಹೇಳಿದ್ನಲ್ಲ, ಕುಲ್ಗೆಟ್ ಹೋಗಿದೆ ಈ ಪ್ರಪಂಚ. ಟೋಲ್ ಅಮೌಂಟ್ ಬರಲ್ವಂತೆ. ಬಿಡೆ, ಅದೇ 100 ರೂಪಾಯಿ ತಾನೆ. ಇಟ್ಸ್ ನಾಟ್ ಅಬೌಟ್ ದ ಮನಿ, ಇಟ್ಸ್ ಅಬೌಟ್ ದ ಸಿಸ್ಟಮ್. ಎಷ್ಟು ಕುಲ್ಗೆಟ್ ಹೋಗಿದೆ. ಹಲೋ ರೀ, ನಿಮ್ಗೆ ನನ್ ಬಿಸ್ಕೆಟ್ ಪರ್ಫ್ಯೂಮ್ ಕಳ್ದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟು 3 ದಿವಸ ಆಯ್ತು. ವಿ ಆರ್ ಟ್ರೈಂಗ್ ಟು ಫಿಗರ್ ಇಟ್ ಔಟ್. ಏನ್ರಿ ಫಿಗರ್ ಔಟ್? ಒಂದ್ ಬಿಸ್ಕೆಟ್ ಕದ್ದಿರೋನ್ ಹಿಡಿಯಕ್ಕಾಗಲ್ವಾ? ರೀ, ಇದು ಯಾವ್ದೋ ಕಾಜು ಬಿಸ್ಕೆಟ್ ಅಂತೆಲ್ಲ ಹೇಳ್ಕೊಂಡು ನಮ್ಗೆ ಇದೊಂದೇನೆ ಕೆಲಸ, ಬೇರೆ ಏನೇನೋ ಕೆಲಸ ಇರಲ್ವಾ? ಅದೇನೋ ನೋಡ್ತೀವಿ ರೀ. ಏನಾಯ್ತೆ? ಬಾ ನನ್ನ ಜೊತೆ. ಅದು ಏರ್ಪೋರ್ಟ್ಸ್ ಕೊಡು. ರೀ, ಏನೇ ನಡೀತಿದೆ ಆಫೀಸ್ ನಲ್ಲಿ? ಕಳ್ದೋಗಿರೋ ಬಿಸ್ಕೆಟ್ ಮತ್ತೆ ಪರ್ಫ್ಯೂಮ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟು 3 ದಿವಸ ಆಯ್ತು. ಅಡ್ಮಿನ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿದ್ರೆ he has the audacity to tell me that he has other things to worry about. ಅಲ್ಲ, ಈ ತರ ಇದ್ರೆ ನನ್ನ ಐಟಮ್ಸ್ಗೆ, ನಮ್ಮ ಐಟಮ್ಸ್ಗೆ ಸೇಫ್ಟಿ ಅಲ್ರಿ? CCTV ಪ್ರೋಟೋಕಾಲ್ಸ್ ಏನು? ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಅಂತ ಬರೋಣ ಅಂದ್ರೆ ನೀವು ಆಫೀಸಲ್ಲೇ ಕಾಣಲ್ವಲ್ಲ? ಇಲ್ಲ ನಿತ್ಯ, ಐ ಲುಕ್ ಇಂಟು ದಿಸ್ ಅಂಡ್ see what can be done. You don't worry ma. ನಾನು ನೋಡ್ಕೋತೀನಿ. ಏನು ಸರ್ ಲೇಟಾ ಊಟ ಇವತ್ತು? ಇವತ್ತು ಸ್ವಲ್ಪ ಲೇಟ್ ಆಯಿತು. ಸರ್ ಹೇಳಿ ಸರ್. ರೀ ಹರಿಹರ, ವಾಟ್ಸ್ಆಪ್ ವಿತ್ ನಿತ್ಯ ಅವಳದೇನೋ ಕಳ್ದೋಗಿದ್ಯಾ? ಅಲ್ಲ, ಅದು CCTV ಫುಟೇಜ್ ಸ್ವಲ್ಪ ಇಶ್ಯೂಸ್ ಇತ್ತು, ಚೆಕ್ ಮಾಡ್ತೀನಿ ಬೇಗ. ಮತ್ತೆ ಅದನ್ನ ನನಗೆ ಇನ್ಫಾರ್ಮ್ ಮಾಡ್ಬೇಕಲ್ವೇನ್ರಿ? ಫಸ್ಟ್ ನಾನು ರಿಸಾಲ್ವ್ ಮಾಡಿಸ್ತಿದ್ದೆ. ಅಲ್ಲ ಸರ್, ಅದು ಇವತ್ತು ಜಸ್ಟ್ ಬೆಳಿಗ್ಗೆ ರಿಸಾಲ್ವ್ ಆಯಿತು, ಚೆಕ್ ಮಾಡ್ತೀನಿ, ಇಮಿಡಿಯೇಟ್ಲಿ ಚೆಕ್ ಮಾಡ್ತೀನಿ ಸರ್. ಅದೇನೋ ಮಾಡಿ. ಓಕೆ, ಬೇಗ. ಸರ್ ಹಲೋ. ಹಲೋ ಸರ್, ಆ್ಯಕ್ಚುಲಿ ಅದು ಚೆಕ್ ಮಾಡಿದೆ, ಬಿಸ್ಕೆಟ್ ಪ್ಯಾಕೆಟ್ ಹಂಗೆ ಓಪನ್ ಇತ್ತು, ಯಾರಿಗೋ ಬೇಡವೇನೋ ಅಂದ್ಕೊಂಡು ಸ್ಟಾಫ್ ಅವ್ರು ಯಾರೋ ತಿಂದ್ಬಿಟ್ಟಿದ್ದಾರೆ. ಅಲ್ಲ, ಪೇಮೆಂಟ್ಸ್ ಬೇರೆ ಆಗಿಲ್ಲ ಸರ್ ಈ ಸಲ ಅವ್ರಿಗೆ. ಪೇಮೆಂಟ್ಸ್ ಬಗ್ಗೆ ಎಲ್ಲ ನೀವೇನ್ರಿ ಮಾತಾಡೋದು? ಫಸ್ಟ್ ಅವ್ರನ್ನ ತೆಗೀರಿ. ಅಲ್ಲ ಸರ್, ಜಸ್ಟ್ ಒಂದ್ಸಲ ಆನ್ ಮಾಡಿಬಿಡ್ಬೋದಲ್ಲ, ಅವ್ರೇನು ಈ ಥರ ಏನು ಮುಂಚೆ ಮಾಡಿಲ್ಲ. ಮುಂದೆ ಹಂಗೆ ಮಾಡಲ್ಲ ಅಂತ ಏನ್ರಿ ಗ್ಯಾರಂಟಿ? ಆಟಿಟ್ಯೂಡ್ ಎಷ್ಟು ಹಾರ್ಮ್ಫುಲ್ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ. ನಾವು ನಿತ್ಯ ಅಂತವ್ರನ್ನ ಉಳಿಸ್ಕೋಬೇಕು. ರಿಮೂವ್ ಮೈಸೆ, ದಟ್ಸ್ ಇಟ್.
ಸರಿ ಸರ್, ಓಕೆ. ನಾನು ಇನ್ನೇನು ಮಾಡೋಕ್ಕಾಗಲ್ಲ. ನೀವು ಬೇರೆ ಕಡೆ ಟ್ರೈ ಮಾಡಬೇಕಾಗುತ್ತೆ. ಸಾರಿ. ವಾವ್, ಸೂಪರ್ ಕಣೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಬೈ ದ ವೇ, ಮೊನ್ನೆ ಆಡಿಯನ್ಸ್ ಸೆಗ್ಮೆಂಟೇಷನ್ ಬಗ್ಗೆ ಏನೋ ಹೇಳ್ತಿದ್ಯಲ್ಲ, ಯಾವುದು? ಅದೇ ಈ ಯೂಸೇಜ್ ಪ್ಯಾಟರ್ನ್ ಬಗ್ಗೆ ಇನ್ನೊಂದ್ಸತಿ ಹೇಳ್ತೀಯಾ? ಓ ಅದಾ, ಇವಾಗ ನಮ್ಗೆ ಸಿಕ್ಕಿದ ಡೇಟಾನೆಲ್ಲ ನಮ್ ಹೊಸ ಮಾಡೆಲ್ಗೆ ಇನ್ಪುಟ್ ಕೊಟ್ರೆ ಅದು ಆಡಿಯನ್ಸ್ ಪರ್ಚೇಸಿಂಗ್ ಪವರ್ನ ಸಜೆಸ್ಟ್ ಮಾಡುತ್ತೆ ಅಷ್ಟೇ. ನೈಸ್ ನೈಸ್. ಈ ಸಿಕ್ಕಿ ಡೇಟಾ ಅಂದ್ರೆ ಡೇಟಾ ಕಲೆಕ್ಟ್ ಮಾಡ್ತೀವಲ್ವಾ? ಅದೇ ಹೆಂಗೆ? ಏನೋ ಹಿಂಗೆ ಕೇಳ್ತಿದ್ಯಾ? ಅಲ್ಲ, ಬೇರೆ ಸೋರ್ಸಿಂದ ಕಲೆಕ್ಟ್ ಮಾಡ್ತೀವಲ್ಲ. ಅಲ್ಲ, ಇದಕ್ಕೆಲ್ಲ ಈ ಕನ್ಸೆಂಟ್ ಇರುತ್ತಾ ಅಂತ. ಕನ್ಸೆಂಟ್? ಈ ವರ್ಷ ನಿಮ್ಮ ಕಂಪ್ನಿಗೆ ಹೈಯೆಸ್ಟ್ ಪ್ರಾಫಿಟ್ಸ್ ಬಂದಿದ್ದು ಯಾವ್ದ್ರಿಂದ ಹೇಳು? ಡೇಟಾ ಅನಾಲಿಟಿಕ್ಸ್ ಇಂದ ಅಲ್ವಾ? ಹೌದು. ಅಲ್ಲ, ಇವೆಲ್ಲ ಈಗ ನಾವು ಕದೀತಿದೀವಿ ಅಂತ ಹೇಳ್ತಿದ್ಯಾ? ಯುರ್ ಇಂಪಾಸಿಬಲ್. ಏನು ಇಂಪಾಸಿಬಲು? ನೀನೇ ಯೋಚನೆ ಮಾಡು, ಈ ಡೇಟಾ ಕದಿಯೋದ್ರಿಂದ ಎಷ್ಟು ಡೇಂಜರಸ್ ಅಂತ. ಇದರಿಂದನೇ ಕಾರ್ಪೊರೇಟ್ ಕಂಪ್ನಿಗಳು, ಪೊಲಿಟಿಕಲ್ ಪಾರ್ಟಿಗಳೆಲ್ಲ ಮೆನಿಪುಲೇಟ್ ಮಾಡ್ತಿರು. ಆ್ಯಂಡ್ ವಿ ಆರ್ ಅ ಪಾರ್ಟ್ ಆಫ್ ದಿಸ್. ಇದ್ರಲ್ಲಿ ನನ್ನ ತಪ್ಪೇನಿದೆ? ಇನ್ಫ್ಯಾಕ್ಟ್ ನಾನು ಈ ಕೆಲಸ ಮಾಡ್ತಿರೋದ್ರಿಂದಾನೇ ನಾವು EMI ಕಟ್ಕೊಂಡು ಊಟ ಮಾಡ್ಕೊಂಡು ಅಷ್ಟೇ. ಯಾಕೆ ನಿನ್ನ ಸ್ಟಾರ್ಟಪ್ಗೂ ಏನು ಬರ್ಡನ್ ಆಗದೆ ಇರೋದು? ಹೌದಮ್ಮ, ನಾನು ಅದನ್ನೇ ಹೇಳ್ತಿರೋದು. ನೀನು ಕದಿಯೋದ್ರಿಂದನೇ ನಮ್ಮ ಹಸಿವು ನಿಗ್ತಿದೆ. ಅದೇ ಥರ ಪಾಪ ಅವನಿಗೂ ಆಗಿರ್ಬೋದಲ್ವಾ? ಆದ್ರೂ ಅವ್ನು ನನ್ನ ಪರ್ಫ್ಯೂಮ್ ಕದ್ದಿದ್ದು ತಪ್ಪಾನೆ. ಚೆಕ್ ಮಾಡಿದ್ಯಾ? ಮೊನ್ನೆ ಫಂಕ್ಷನ್ ರೆಡಿ ಆಗಕ್ಕೆ ಅಂತ ತಗೊಂಡ್ಬಂದಿದ್ಯಾ ನೋಡು. ಹಾ, 2 ನಿಮಿಷ ಹೊರಟ್ವಿ. ಆಯ್ತು ಓಕೆ. ಅಕ್ಕ ಬೇಗ ಬಾರೆ, ಪ್ರಶಾಂತ್ ಆಲ್ರೆಡಿ ಇದಾನಂತೆ. ಹೇ ಗುಂಡು, ಏನ್ ಮಾಡ್ತಿದ್ಯೋ? ಅದಕ್ಕೆ ಯಾಕೆ ಸಾಕ್ಸ್ ಹಾಕ್ತಿದ್ಯಾ? ನಂತರ ಇದಕ್ಕೂ ಚಳಿ ಆಗತ್ತಲ್ವಾ, ಅದಕ್ಕೆ.
12,000ನಾ? ಆ ಕಂಪ್ನಿ ಕೊಡ್ತಿತ್ತು ಅಂತ ನಾವು ಕೊಡೋಕ್ಕಲ್ಲ ಕಣ್ರಿ. 8,000 ಕೊಡ್ಬೋದು. ಓಕೆನಾ? ಸರಿ ಸರಿ.